ಹೆಲೋ ಎವ್ರಿವನ್, ಇವತ್ತು ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಬೇಬಿ ಕುಚ್ಚು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಕ್ರೋಶೆಟ್ ನೀಡಲ್ನ ತಗೊಂಡು ಸ್ಯಾರಿಗೆ ಹೋಲ್ ಮಾಡ್ಕೊತೀನಿ. ನಾನು 140 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹೋಲ್ ಒಳಗೆ ಹಾಕಿಬಿಟ್ಟು ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದ ನಾನು ಥ್ರೆಡ್ನ ಎಳ್ಕೊತೀನಿ. ಎಳ್ಕೊಂಡಾದಮೇಲೆ ನಾನು ಥ್ರೆಡ್ ಒಂದೇ ಸಮ ಬರೋ ಥರ ಸರಿ ಮಾಡ್ಕೊತೀನಿ ನಾನು. ಆಮೇಲೆ ನಾನು ಲೆಫ್ಟ್ ಹ್ಯಾಂಡಲ್ಲಿ ಸಿಲ್ಕ್ ಥ್ರೆಡ್ನ ಗಟ್ಟಿಯಾಗಿ ಹಿಡ್ಕೊತೀನಿ. 2 ಸ್ಟ್ಯಾಂಡ್ಸ್ ಆಫ್ ಝರಿ ಥ್ರೆಡ್ನ ನಾನು ಸೂಜಿ ಐಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸಿಲ್ಕ್ ಥ್ರೆಡ್ಡಿಗೆ ಝರಿ ಥ್ರೆಡ್ನ 3ರಿಂದ 4 ರೌಂಡು ಸುತ್ಕೊತೀನಿ. ಇನ್ನು ಸ್ಲೋ ಆಗಿ ವಿಡಿಯೋ ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಸಿಲ್ಕ್ ಥ್ರೆಡ್ ಮಧ್ಯದಲ್ಲಿ ನಾನು ಸ್ವಲ್ಪ ಗಮ್ ಹಾಕ್ತೀನಿ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಇದು ಆಪ್ಷನಲ್. ಇವಾಗ ನಾನು ಮೀಡಿಯಮ್ ಸೈಜ್ ಬೀಡ್ಸ್ನ ಮಧ್ಯದಲ್ಲಿ ಸೇರಿಸ್ಬಿಟ್ಟು ನಂತರ ನಾನು ಸಿಲ್ಕ್ ಥ್ರೆಡ್ನ ಸರಿ ಮಾಡಿಕೊಂಡು ಝರಿ ಥ್ರೆಡ್ನ ತಗೊಂಡು 3ರಿಂದ 4 ನಾಟ್ಗಳನ್ನು ಹಾಕ್ತೀನಿ. ಒಂದೇ ಥರ ಬೇಬಿ ಕುಚ್ಚು ಹಾಕ್ಸ್ಕೊಂಡು ಬೇಜಾರಾಗಿರೋರು ಈ ಡಿಸೈನ್ ಕೂಡ ಟ್ರೈ ಮಾಡ್ಬೋದು. ತುಂಬಾ ಈಸಿ ಇದೆ ಆ್ಯಂಡ್ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ನಾನು ಟ್ರಿಮ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.